ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆಗ ತಾನೇ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಟೀ ಶರ್ಟ್ ಪಂಚೆ ತೊಟ್ಟು ತನ್ನ ಬಟ್ಟೆ ಇಸ್ತ್ರಿ ಮಾಡುತ್ತಿದ್ದ ಕೃಷ್ಣ. ಆಗ ಬಾಗಿಲಿನ ಸದ್ದಾಯಿತು. ಬೆಳಗ್ಗೆಯೇ ಯಾರು ಬಂದರು ಎಂದುಕೊಳ್ಳುತ್ತಾ ಬಂದು ಬಾಗಿಲು ತೆಗೆದ. ಚಂದದ ನಗುವಿನೊಂದಿಗೆ ತನ್ನ ಉದ್ದ ಜಡೆಯನ್ನು ಹಿಡಿದು ಕಣ್ಣೆದುರು ನಿಂತಿದ್ದಳು ಅವನ ಕಣ್ಣುಗಳಿಗೆ ತಂಪೆರೆಯುವ ಸುಂದರಿ ಶ್ರೀನಿಕಾ. ಅರೆ, ಏನಿದು, ಬೆಳಗ್ಗೆನೆ ಮನೆಗೆ ಬಂದಿದೆಯಾ? ನಗುವನ್ನು ಮುಖದಲ್ಲಿ ಹೊತ್ತು ಕೇಳಿದ ಕೃಷ್ಣ. ಅವನ ಹಣೆಯ ಮೇಲಿನ ಬೆವರಿಗೆ ಹಸಿಯಾಗಿ ತೆಳ್ಳಗೆ ಕಾಣುತ್ತಿದ್ದ ವಿಭೂತಿ ಅವನ ಮುಖದ ಅಂದವನ್ನು ಹೆಚ್ಚಿಸಿತ್ತು. ಅವನ ಮೊಗ ನೋಡಿ ಅವಳ ಮನದಲ್ಲಾಗುವ ಪುಳಕ ಅವಳ ಗಮನಕ್ಕೆ ಬರದದ್ದು. ಶ್ರೀನಿಕಾ, ನಿನ್ನೆ ಕೇಳ್ತಿರೋದು, ಎಚ್ಚರಿಸಿದ ತನ್ನನ್ನೇ ದಿಟ್ಟಿಸುತ್ತಿದ್ದವಳನ್ನು. ನೀವು ನಿನ್ನೆ ನಿಮ್ಮ ಫೋನ್ ನಂಬರ್ ಕೊಡೋದನ್ನೇ ಮರ್ತಿದ್ದೀರಾ? ನಾನು ಕೇಳೋದನ್ನು ಮರೆತುಬಿಟ್ಟೆ, ಅದಕ್ಕೆ ನಿಮ್ಮ ಮನೆಗೆ ಬಂದೆ. ಹೇಗೂ ಇಬ್ಬರು ಕಾಲೇಜಿಗೆ ಹೋಗಬೇಕಲ್ವಾ ಎಂದಳಷ್ಟೆ. ಎಲ್ಲಿದ್ದನೋ ಚಾಕೋ ಬಂದು ಜೋರಾಗಿ ಬೊಗಳಲು ಶುರು ಮಾಡಿಬಿಟ್ಟ ಅವಳ ಮುಂದೆ ನಿಂತು. ಅಮ್ಮ ಸರ್, ಹಿಡ್ಕೊಳ್ಳಿ ಅದನ್ನು ಮೊದಲು. ಚೀರಿದ ಶ್ರೀ ಕೃಷ್ಣನ ತೋಳು ಹಿಡಿದು ಅವನ ಹಿಂದೆ ನಿಂತಳು. ಚಾಕೋ ಸುಮ್ಮನಿರು, ನಿನಗೆ ಮೊನ್ನೆನೇ ಹೇಳಿಲ್ವ ನಾನು ಶ್ರೀನಿಕಾ ಬಂದರೆ ಬೊಗಳಬಾರ್ದು ಅಂತ? ಜೋರು ಮಾಡಿದ ಬೊಗಳುತ್ತಿದ್ದ ಚಾಕೋಗೆ ಅದು ಅವನ ಗದುರುವಿಕೆಗೆ ಬಾಯಿ ಮುಚ್ಚಿತು. ಹೊರಗೆ ಕಳಿಸಿ ಅದನ್ನು, ನಾನು ಹೋಗೋವರೆಗೂ ಒಳಗಡೆ ಬರಬೇಡ ಅಂತ ಹೇಳಿ ನೀವು. ಹೆದರುತ್ತಲೇ ಚಾಕೋನನ್ನು ನೋಡುತ್ತಾ ಎಂದಳು ಶ್ರೀ. ಅವಳ ಮಾತು ಅರ್ಥವಾಗಿ ಮತ್ತೆ ಬೊಗಳಿದ ಚಾಕೋ ಗದರಿದ ಕೃಷ್ಣ. ಮತ್ತೆ ಚಾಕೋ ಬಾಯಿ ಮುಚ್ಚಿದ. ನಡಿ ಹೊರಗೆ, ನಾನು ಕರೆಯೋವರೆಗೂ ಬರಬೇಡ ನೀನು ಒಳಗೆ ಎಂದ ಹೊರಗೆ ಕೈ ತೋರಿಸಿ. ಅವನ ಮಾತಿಗೆ ತಪ್ಪದ ಚಾಕೋ ಮುಖ ಕೆಳಗೆ ಮಾಡಿ ಹೊರಗೆ ನಡೆಯಿತು. ಯಾಕೆ ನನ್ನ ಕಂಡ್ರೆ ಹೀಗೆ ಮಾಡುತ್ತೆ ಇದು? ಅವನ ಹಿಂದೆಯೇ ನಿಂತು ಕೇಳಿದಳು ಶ್ರೀ. ಅವನಿಗೆ ಅದು ಇದು ಅನ್ಬೇಡ, ಅವನು ನನ್ನ ಬೆಸ್ಟ್ ಫ್ರೆಂಡ್ ಎಂದ ಕೃಷ್ಣ. ಅವಳು ಹಿಡಿದಿದ್ದ ತನ್ನ ಕೈ ಬಿಡಿಸಿಕೊಂಡ. ಮತ್ತೆ ಹೇಳಿ ನಿಮ್ಮ ಫ್ರೆಂಡಿಗೆ ನನ್ನ ಕಂಡ್ರೆ ಬೊಗಳಿ ಹೆದರಿಸ್ಬೇಡ ಅಂತ ಎಂದಳು. ಸೋಫಾದಲ್ಲಿ ಬಂದು ಕುಳಿತು. ಹೇಳಿದ್ದೀನಿ ಅವನಿಗೆ ಮೊನ್ನೆನೇ, ಆದರೂ ನಿನ್ನ ಕಂಡ್ರೆ ಯಾಕೆ ಹಾಗೆ ಆಡ್ತಾನೋ ನನಗೆ ಗೊತ್ತಿಲ್ಲ ಎಂದ ಕೃಷ್ಣ ಅಡುಗೆ ಮನೆಗೆ ನಡೆದ. ನೀವ್ಯಾಕೆ ಇನ್ನೂ ರೆಡಿಯಾಗಿಲ್ಲ, ಬರಲ್ವಾ ಕಾಲೇಜ್ಗೆ ಎದ್ದು ಅವನ ಹಿಂದೆಯೇ ಬಂದು ಕೇಳಿದಳು. ನನ್ನ ಕಾಲೇಜ್ ಟೈಮ್ 10 ಗಂಟೆಗೆ, ಗೊತ್ತಿಲ್ವಾ ನಿನಗೆ ಎಂದ ತಿರುಗಿ ಅವಳನ್ನೇ ನೋಡುತ್ತಾ. ಆದರೆ ಈಗ ನಾನು ಇದೀನಲ್ಲ ಜೊತೆಗೆ, ಬೇಗ ಬರಬಹುದಲ್ಲ ನೀವು? ಸ್ವಲ್ಪ ಹೊತ್ತು ಕ್ಯಾಂಟೀನಲ್ಲಿ ಮಾತಾಡಬಹುದು ಇಬ್ಬರು ಅಲ್ಲಿದ್ದ ವಸ್ತುಗಳನ್ನು ನೋಡುತ್ತಾ ಕೇಳಿದಳು. ನೋ ಆಗೋಲ್ಲ ನನಗೆ. ನಾನು ನಿನ್ನೆನೇ ಹೇಳಿದ್ದೇನೆ ನಿನಗೆ ಕಾಲೇಜಿನಲ್ಲಿ ನಮ್ಮ ಪ್ರೀತಿ ನಡಿಬಾರ್ದು ಅಂತ ಎನ್ನುತ್ತಾ ಟೀ ಮಾಡಲು ಇಟ್ಟ. ಗೊತ್ತು ನನಗೆ, ನಾನು ಹಾಗೆ ಹೇಳಿದೆ ಅಷ್ಟೇ. ನನಗೆ ನಿಮ್ಮನ್ನು ಕಾಡ್ಸೋಕ್ಕೆ ತುಂಬ ಇಷ್ಟ ಇದ್ದದ್ದನ್ನೇ ನೇರವಾಗಿ ಹೇಳಿದಳು. ಹೌದಾ, ಯಾಕೆ? ಅವಳನ್ನೊಮ್ಮೆ ನೋಡಿ ತನ್ನ ಕೂದಲು ಸರಿ ಮಾಡುತ್ತಾ ಕೇಳಿದ. ನಿಮಗೆ ಕೋಪನೇ ಬರೋದಿಲ್ವಲ್ಲ? ಆ ಗುಳಿಗಳು ಕೆನ್ನೆ ಮೇಲೆ ಬಂದೇ ಬಿಡುತ್ತೆ ಕೋಪದ ಬದಲು, ಅದಕ್ಕೆ ಕೈಕಟ್ಟಿ ನಿಂತು ಚಂದವಾಗಿ ಹೇಳಿದಳು. ಅವನ ನಗುವನ್ನೇ ಉತ್ತರವಾಗಿ ನೀಡುವವ ಮತ್ತೆ. ಹೌದು, ಯಾಕೆ ನೀವು ಒಬ್ಬರೇ ಇದ್ದೀರಾ? ಎಲ್ಲನೂ ನೀವೇ ಮಾಡ್ಕೋತೀರಾ? ನಿಮ್ಮ ಫ್ಯಾಮಿಲಿಯಲ್ಲಿದೆ? ಅವನ ಬಗ್ಗೆ ಗೊತ್ತಿರದ ಶ್ರೀ ಕೇಳಿದಳು. ಅವನಿಗೆ ಗೊತ್ತಾಯಿತು ತಾನು ಅವಳ ಮಾವನ ಮಗ ಎಂಬುದು ಅವಳಿಗೆ ತಿಳಿಯದ ವಿಷಯವೆಂದು. ನನ್ನ ಫ್ಯಾಮಿಲಿ ತುಂಬ ದೊಡ್ಡದಿದೆ ಶ್ರೀನಿಕಾ, ಆದರೆ ಈ ಊರಲ್ಲಿ ಇಲ್ಲ, ಹಳ್ಳಿಯಲ್ಲಿದ್ದಾರೆ ಎಲ್ಲರೂ. ನಾನಿಲ್ಲಿ ಕೆಲಸ ಮಾಡೋಕ್ಕೆ ಅಂತ ಒಬ್ಬನೇ ಇದ್ದೀನಿ ಅಷ್ಟೇ ಎಂದ ಕುದಿಯುತ್ತಿರುವ ಟೀಗೆ ಹಾಲು ಹಾಕುತ್ತಾ. ಮತ್ತೆ ನಿಮ್ಮ ಅಡುಗೆ ನೀವೇ ಮಾಡ್ಕೋತೀರಾ? ಆದರೆ ಇಲ್ಲೇನೋ ಅಡುಗೆ ವಸ್ತುಗಳೇ ಕಾಣ್ತಿಲ್ಲ. ಅಡುಗೆ ಮನೆಯ ಸುತ್ತಲೂ ನೋಡುತ್ತಾ ಕೇಳಿದಳು. ನಾನು ಟೀ ಅಷ್ಟೇ ಮಾಡ್ಕೊಳ್ಳೋದು, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ನನಗೆ ಮತ್ತೆ ಚಾಕೋಗೆ ಆಶ್ರಮದಿಂದ ತಿಂಡಿ ಊಟ ಬರುತ್ತೆ ಎಂದ ಟೀಯ ಕಡೆ ಗಮನವಿಟ್ಟು. ಆಶ್ರಮನ? ಅದರ ಬಗ್ಗೆ ಗೊತ್ತಿರದೆ ಕೇಳಿದಳು. ಹಾಂ, ನಮ್ಮದೊಂದು ಆಶ್ರಮ ಇದೆ ಇಲ್ಲಿ, ನಿನಗೆ ಗೊತ್ತಿಲ್ಲ ಅಲ್ವಾ? ನಿನ್ನನ್ನು ಒಂದಿನ ಕರ್ಕೊಂಡು ಹೋಗ್ತೀನಿ. ಅವತ್ತು ಮಾರ್ಕ್ನಲ್ಲಿ ಸುಂದರಣ್ಣ ಅಂತ ನನ್ನ ಜೊತೆ ಇದ್ರಲ್ಲ, ಅವರೇ ಆಶ್ರಮನ ನೋಡ್ಕೊಳ್ಳೋದು ಎನ್ನುತ್ತಾ ಟೀ ಕಪ್ ಅವಳ ಕೈಗಿಟ್ಟ. ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀನಿ, ಆದರೆ ಇನ್ನೂ ತುಂಬ ಇದೆ ತಿಳ್ಕೊಳ್ಳೋಕ್ಕೆ ಎಂದಳು ಟೀ ಕುಡಿಯುತ್ತಾ. ಇಬ್ಬರೂ ಹಾಲ್ನಲ್ಲಿ ಬಂದು ಕುಳಿತರು.
ಅವನಿಗೆ ಮೊದಲಿನ ಹಾಗೆ ಅವಳ ಜೊತೆ ಮಾತನಾಡಲು ಹಿಂಜರಿಕೆ ಇಲ್ಲ. ಇಷ್ಟು ದಿನ ತನ್ನ ಮನ ಶ್ರೀನಿಕಾಳತ್ತ ಸೆಳೆಯುವುದೇಕೆ ಎಂದು ಗೊತ್ತಾಗಿತ್ತಲ್ಲ ಅವನಿಗೆ. ಈಗವ ತನ್ನ ಪ್ರೀತಿಯನ್ನು ಗೆಲ್ಲುವ ದಾರಿಯಲ್ಲಿದ್ದ. ಅವನ ಸಂಯಮ ತಾಳ್ಮೆಯ ಮಾತುಗಳು ಅವಳಿಗೆ ಹಿತವೆನಿಸಿತು. ಅವ ಮಾಡಿಕೊಟ್ಟ ಟೀ ನಾಲಿಗೆಗೆ ರುಚಿಯೆನ್ನಿಸಿ ಮನಸ್ಸು ಉಲ್ಲಸಿತವಾಯಿತು. ಟೀ ಚೆನ್ನಾಗಿದೆ ಸರ್ ಎಂದಳು ಅವನನ್ನು ನೋಡಿ. ಥ್ಯಾಂಕ್ ಯು ಎಂದವನ ಗುಳಿಕೆನ್ನೆ ಅವಳ ಕೆನ್ನೆಯಲ್ಲಿ ನಗು ಮೂಡಿಸಿತು. ಟೀ ಕಪ್ ಟೇಬಲ್ ಮೇಲಿಟ್ಟು, ಸರ್ ನಿಮ್ಮ ಫೋನ್ ನಂಬರ್ ಕೊಡಿ. ನಾನು ನಿಮ್ಮ ಸಂಗಾತಿ ಅಂದಮೇಲೆ ಫೋನ್ ನಂಬರ್ ನನ್ನ ಹತ್ರ ಮೊದಲೇ ಇರಬೇಕಿತ್ತು. ಆದರೆ ನೀವು ಎಲ್ಲಿಂದನೋ ನಾನು ನಿಮ್ಮ ಫೋನ್ ನಂಬರ್ ತಗೊಳ್ಳೋದೇ ಇರೋ ಹಾಗೆ ಮಾಡಿದ್ದೀರಾ. ಆದರೆ ಈಗ ನಿಮ್ಮನ್ನೇ ಕೇಳೋ ಸಂದರ್ಭ ಬಂತು ನೋಡಿ ಎಂದಳು ಅವನನ್ನೇ ನೋಡುತ್ತಾ. ಎದುರಿಗೆ ಸಿಕ್ಕರೇನೆ ಅಷ್ಟು ಕಾಡ್ತಿದ್ದಳು ನೀನು. ಇನ್ನು ನನ್ನ ನಂಬರ್ ಸಿಕ್ಬಿಟ್ರೆ ರಾತ್ರಿ ಎಲ್ಲ ಕಾಡ್ತೀಯ ಅಂತ ಸಿಗದೆ ಇರೋ ಹಾಗೆ ಮಾಡಿದ್ದೆ ನಾನು ಎಂದು ತನ್ನ ಫೋನ್ ನಂಬರ್ ಅವಳಿಗೆ ಹೇಳಿದ. ಶ್ರೀ ಅವನಿಗೆ ಕಾಲ್ ಮಾಡಿದಳು. ಟೇಬಲ್ ಮೇಲಿದ್ದ ಅವನ ಫೋನ್ ರಿಂಗಾಯಿತು. ಕೈಗೆತ್ತಿಕೊಂಡ ಕೃಷ್ಣ ಅವಳ ನಂಬರ್ ಸೇವ್ ಮಾಡುತ್ತಿದ್ದ. ಅದನ್ನೇ ನೋಡುತ್ತಿದ್ದ ಶ್ರೀ, ಏನಂತ ಸೇವ್ ಮಾಡಿದ್ರಿ ನನ್ನ ನಂಬರ್ ನೀವು ಕುತೂಹಲದಿಂದ ಕೇಳಿದಳು. ಅವಳ ಮುಖ ನೋಡುತ್ತಾ ಶ್ರೀ ಎಂದ ಪ್ರೀತಿಯಿಂದ. ಅವಳ ಮನ ಎಲ್ಲೋ ಮೂಲೆಯಲ್ಲಿ ನೆನೆಯಿತು ಆ ಹೆಸರನ್ನು ಯಾರು ಕರೆಯುತ್ತಿದ್ದರೆಂದು. ಆದರೆ ಅದರ ಅಷ್ಟೊಂದು ನೆನಪಿಲ್ಲದ ಶ್ರೀನಿಕಾ ತನ್ನ ಮನಸ್ಸಿಗಾದ ಖುಷಿಗೆ ನಗುತ್ತಾ ಥ್ಯಾಂಕ್ ಯು ಸರ್ ಎಂದಳು. ಶ್ರೀನಿಕಾ, ನಾನು ನಿನ್ನನ್ನು ಹೆಸರಿಟ್ಟು ಕರಿತಿದ್ದೀನಿ ತಾನೆ, ಸೊ ನೀನು ಕೃಷ್ಣ ಅಂತ ಕರಿ. ನೀನು ಸರ್ ಅಂದಾಗೆಲ್ಲ ನೀನು ನನ್ನ ಸ್ಟೂಡೆಂಟ್ ಅಂತ ಅನಿಸುತ್ತೆ ನನಗೆ ಎಂದ ಮೇಲೆದ್ದು. ಮತ್ತು ನಾನು ನಿಮ್ಮ ಸ್ಟೂಡೆಂಟ್ ಅಲ್ವಾ ನಾಟಕೀಯವಾಗಿ ಕೇಳಿದಳು. ಕಾಲೇಜಿನಲ್ಲಿ ನೀನು ನನ್ನ ಸ್ಟೂಡೆಂಟ್. ಕಾಲೇಜಿಂದ ಹೊರಗೆ ನೀನು ಮುಂದೆ ಹೇಳದೆ ಖಾಲಿಯಾಗಿದ್ದ ಕಪ್ ಹಿಡಿದು ಮೇಲೆದ್ದ. ಕಾಲೇಜಿಂದ ಹೊರಗೆ ನಾನು ನಿಮಗೇನಾಗಬೇಕು ಮೇಲೆದ್ದು ಕೇಳಿದಳು. ಅವ ಉತ್ತರಿಸದೆ ಅಡುಗೆ ಮನೆಗೆ ನಡೆದ ಅವಳನ್ನು ಕಾಡಿಸಲೆಂದೆ. ಸರ್ ಹೇಳಿ, ನಾನು ನಿಮಗೆ ಕಾಲೇಜಿಂದ ಹೊರಗೆ ಏನಾಗಬೇಕು ಅವನ ಹಿಂದೆ ಬಂದು ಕೇಳಿದಳು. ಯಾಕೆ ಹೇಳಬೇಕು ಅವಳತ್ತ ತಿರುಗಿ ನಗುತ್ತಾ ಕೇಳಿದ. ಕಾಡಿಸ್ತಿದ್ರ ನನ್ನ ನೀವು ಅವನ ಮಂದಹಾಸದ ಮುಖ ನೋಡಿ ಕಂಡು ಹಿಡಿದಳು. ಗೊತ್ತಾಗುತ್ತಾ ನಿನಗೆ ನಾನು ಕಾಡಿಸೋದು? ನನಗೂ ನಿನ್ನ ಕಾಡಿಸೋದು ಇಷ್ಟ ಎಂದ ನಗುಮುಖದಿಂದಲೇ. ನಿಮ್ಮ ಕೆನ್ನೆಯಲ್ಲಿ ಬೀಳೋ ಗುಳಿನೇ ಹೇಳುತ್ತೆ ನನಗೆ ಎಂದಳು ಮುನಿಸಿದಂತೆ. ಹಾಂ ಎಂದ ಅವಳಂದಿದ್ದು ನಿಜವೆಂಬಂತೆ. ಹೇಳಿ, ಕಾಲೇಜಿಂದ ಹೊರಗೆ ನಾನು ನಿಮಗೆ ಏನಾಗಬೇಕು ಬಿಡದೆ ಕೇಳಿದಳು. ನೀನು ಈ ಕೃಷ್ಣನ ಅರಸಿ ಶ್ರೀ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಶಾಂತವಾಗಿ ಹೇಳಿದ ಅವನ ಮಾತು ಅವಳ ಮನ ತಟ್ಟದೇ ಇರಲಿಲ್ಲ. ಅವನ ಬಾಯಿಂದ ಬರುವ ಶ್ರೀ ಎಂಬ ತನ್ನ ಹೆಸರು ಏನನ್ನೋ ನೆನಪಿಸುತ್ತಿದೆ ಎನ್ನಿಸಿತವಳಿಗೆ. ಆದರೂ ಅದನ್ನು ಕಡೆಗಣಿಸಿ ಅವನನ್ನೇ ದಿಟ್ಟಿಸಿದಳು ಪ್ರೀತಿಯಿಂದ. ಏನಾಯಿತು ಎಂದ ಕೃಷ್ಣನ ಮಾತಿಗೆ ಏನೂ ಇಲ್ಲವೆಂಬಂತೆ ತಲೆ ಆಡಿಸಿದಳಷ್ಟೆ. ಸರಿ, ನೀನು ಕಾಲೇಜ್ಗೆ ಹೋಗು, ನಾನು ಬರ್ತೀನಿ ಎಂದ ಅಡುಗೆ ಮನೆಯಿಂದ ಹೊರಬಂದು. ಬನ್ನಿ ಇಬ್ಬರೂ ಜೊತೆಗೆ ಹೋಗೋಣ ಕರೆದಳು ಅವನ ಹಿಂದೆ ತನ್ನ ಜಡೆ ಹಿಡಿದು ನಡೆಯುತ್ತಾ. ನೋಡು, ನಾನು ಪದೇ ಪದೇ ಹೇಳೋಲ್ಲ ಅಂತ ನಿನ್ನೆನೇ ಹೇಳಿದ್ದೀನಿ. ನಮ್ಮಿಬ್ಬರ ಪ್ರೀತಿ ನಿನ್ನ ಎಜುಕೇಷನ್ಗೆ ನನ್ನ ವೃತ್ತಿಗೆ ತೊಂದರೆ ಆಗಬಾರ್ದು ಎಂದ ಅವಳತ್ತ ತಿರುಗಿ. ಗೊತ್ತು, ಇನ್ನೂ ಕತೆ ಶುರು ಮಾಡಬೇಡಿ ನೀವು. ನಾನು ಕಾರ್ನಲ್ಲೇ ಹೋಗ್ತೀನಿ, ನೀವು ಬೈಕ್ನಲ್ಲೇ ಬನ್ನಿ ಎಂದಳು ಪಟಪಟನೆ. ಸಂಜೆ ಕಾಲೇಜ್ ಬಿಟ್ಟ ಮೇಲೆ ನಾನು ಎಲ್ಲಿಗೆ ಬರಬೇಕು ಅನ್ನೋದನ್ನು ಮೆಸೇಜ್ ಮಾಡು, ಬರ್ತೀನಿ. ಅವ ಎಲ್ಲದಕ್ಕೂ ತಯಾರಾಗಿದ್ದ. ಬರಲೇಬೇಕು, ಬರೆದಿದ್ರೆ ಬಿಡ್ತೀನ ನಾನು? ಅದೇ ತುಂಟತನ ಅವಳದ್ದು ಅವನ ಶಾಂತತೆಗೆ. ನಕ್ಕು ಅವಳ ಮನ ಹೂವಾಗಿಸಿದ ಕೃಷ್ಣ ಗೇಟ್ವರೆಗೂ ಬಂದು ಅವಳನ್ನು ಕಳುಹಿಸಿಕೊಟ್ಟ. ಅವಳು ಹೋದ ಮೇಲೂ ಚಾಕೋ ಬಾಗಿಲಲ್ಲೇ ಕುಳಿತಿದ್ದ. ತಾನು ಒಳಬಂದರೂ ತನ್ನ ಹಿಂದೆ ಬರದ ಚಾಕೋನನ್ನು ಕಂಡು, ಯಾಕೆ ಬರಲ್ವಾ ಒಳಗೆ ನಾನು ಕರೆಯೋವರೆಗೂ? ಬಾ ಒಳಗೆ ಎಂದ. ಸುಮ್ಮನೆ ಕುಳಿತಿದ್ದ ಚಾಕೋ ಒಳಬಂದು ಅವನ ಮುಂದೆ ನಿಂತಿತು. ಅವಳು ನನ್ನ ಅರಸಿ ಕಣೋ, ಅವಳಿಗೆ ನೀನು ಹೆದರಿಸ್ಬೇಡ ಎಂದ ಅದರ ಮುಖವನ್ನು ಪ್ರೀತಿಯಿಂದ ಹಿಡಿದು. ಚಾಕೋ ಬೊಗಳಿತು ಮತ್ತೆ. ಚಾಕೋ ಎಂದವ ಅವನನ್ನು ಬಿಟ್ಟು ಮೇಲೆದ್ದ. ಶ್ರೀ ನನ್ನ ಕುಟುಂಬದ ಬಗ್ಗೆ ಕೇಳಿದ್ ನೋಡಿದರೆ ಅವಳಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಾಯಿತು. ಜೊತೆಗೆ ವರ್ಣ ನನ್ನ ಬಗ್ಗೆ ಮನೆಯಲ್ಲಿ ಏನೂ ಹೇಳಿಲ್ಲ ಅನ್ನೋದು ಗೊತ್ತಾಯಿತು. ಅವಸರ ಮಾಡಿ ಎಲ್ಲನೂ ಶ್ರೀ ಹತ್ರ ಕೇಳೋದು ಬೇಡ. ಎಲ್ಲನೂ ಯೋಚನೆ ಮಾಡಿ ಮಾಡಬೇಕು. ನಾನು ಅವಸರ ಮಾಡಿನೇ ಅಲ್ವಾ ಅವತ್ತು ವರ್ಣ ಆ ಥರ ನಡ್ಕೊಂಡಿದ್ದು.
ಈಗ ನನ್ನ ಪ್ರೀತಿಗೆ ನನಗೆ ಸಿಕ್ಕಿದೆ ಅಂದಮೇಲೆ ನಾನು ತಾಳ್ಮೆಯಿಂದ ಇದ್ದು ಎಲ್ಲನೂ ಬಗೆಹರಿಸ್ಬೇಕು. ಹೊರನಳ ಬಗ್ಗೆನೂ ಶ್ರೀನಿಕಾ ಹತ್ರ ಕೇಳಿ ತಿಳ್ಕೊಬೇಕು. ತನ್ನಲ್ಲೇ ಎಂದುಕೊಂಡವ ಕೋಣೆಗೆ ನಡೆದ ತಯಾರಾಗಲು. ಗೌರಿ, ನನಗೆ ರಘು ನಂಬರ್ ಸಿಕ್ಕಿದ್ರೆ ಅವನಿಗೆ ಕರೆ ಮಾಡಿ ಮಾತಾಡಲೇನು ಕೇಳಿದರು ವಿಷ್ಣು ಸೂರ್ಯ ತಮ್ಮ ಯಜಮಾನಿ ಗೌರಮ್ಮನವರಿಗೆ. ಮಧ್ಯಾಹ್ನದ ಊಟ ಮುಗಿಸಿ ಆಗ ತಾನೇ ಕುಳಿತಿದ್ದರು ಉಯ್ಯಾಲೆಯಲ್ಲಿ. ನಿಮಗೆಲ್ಲಿ ಸಿಕ್ತು ಅವನ ನಂಬರ್? ಅದು ಇಷ್ಟು ದಿನದ ಮೇಲೆ ಆಶ್ಚರ್ಯದಿಂದಲೇ ಕೇಳಿದರು. ಇನ್ನೂ ಸಿಕ್ಕಿಲ್ವೇ? ನಮ್ಮ ಕೃಷ್ಣನ್ನ ಬಿಟ್ಟಿರೋದು ಆಗ್ತಿಲ್ಲ ನನಗೆ. ಅವನನ್ನು ಮನೆಗೆ ಕರೆಸ್ಬೇಕು ಅಂದರೆ ರಘು ವೈದೇಹಿ ಮನೆಗೆ ಬರಬೇಕು. ಅದಕ್ಕೆ ಅವನ ಜೊತೆ ಮಾತಾಡಿದ್ರಾಯ್ತು ಅಂತ ಅವನ ನಂಬರ್ ಹುಡುಕಿಸ್ತಿದ್ದೀನಿ. ಇಷ್ಟು ವರ್ಷ ಆದರೂ ಅವರೆಲ್ಲಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ನಮಗೆ. ಆಸ್ತಿ ಆಸೆಗೆ ತವರನ್ನೇ ಬಿಟ್ಟು ಹೋದಳ ಬಗ್ಗೆ ಯಾಕಿಷ್ಟು ಅಕ್ರೆ ನಿಮಗೆ? ಕೊಂಚ ಕೋಪದಲ್ಲಿಯೇ ಕೇಳಿದರು. ವೈದೇಹಿಯ ಮೇಲೆ ಕೋಪವಿತ್ತು ಅವರಿಗೆ. ಅಕ್ರೆ ಅವಳ ಮೇಲಲ್ಲ ಗೌರಿ, ನನ್ನ ಮೊಮ್ಮಗ ಕೃಷ್ಣನ ಮೇಲೆ. ಅವನು ಮದುವೆ ಆದರೆ ತನ್ನ ಶ್ರೀಯನ್ನೇ ಮದುವೆ ಆಗೋದು. ಆಗ ನಮ್ಮ ಕುಟುಂಬ ಒಂದಾಗುತ್ತೆ ಅನ್ನೋ ಆಸೆಯಲ್ಲಿದ್ದಾನೆ. ಅವನೊಬ್ಬನೇ ಎಷ್ಟು ಅಂತ ಹುಡುಕಬೇಕು ಅಲ್ವಾ? ಅದಕ್ಕೆ ನಾನು ಅವನಿಗೆ ಗೊತ್ತಿಲ್ಲದೆ ರಘು ನಂಬರ್ನ ಹುಡುಕಿಸ್ತಿದ್ದೀನಿ. ಅವನು ಹೇಳ್ತಾನೆ ಹಾಗಂತ ಅವರಿಗೆ ನಾವು ಕಾಯ್ತಾ ಕೂತ್ಕೊಂಡ್ರೆ ಅವನ ಮದುವೆ ನೋಡೋದು ಯಾವಾಗ ನಾವಿಬ್ಬರು? ಅವನು ಅವರನ್ನು ಹುಡುಕೋದು ಬೇಡ. ಹೌದು, ಅವರು ಯಾವ ಊರಲ್ಲಿದ್ದಾರೆ ಅಂತ ಗೊತ್ತೇನು ನಿಮಗೆ? ವಿಷ್ಣುರವರು ಮಾತನಾಡುವುದನ್ನು ಕಂಡು ಕೇಳಿದರು. ಗೊತ್ತಿಲ್ಲ ಗೌರಿ, ಸುಳ್ಳಾಡಿದರು ತಾತ. ಕೃಷ್ಣ ಇದ್ದ ಊರಲ್ಲೇ ಅವರಿದ್ದಾರೆಂದು ಅವರಿಗೆ ಗೊತ್ತಿತ್ತು. ಅಲ್ಲದೆ ಕೃಷ್ಣನು ಅವರ ಹುಡುಕಾಟದಲ್ಲಿದ್ದಾನೆಂದು ತಿಳಿದಿತ್ತು. ಹೀಗೆ ನೀವಿಬ್ಬರು ಅವರನ್ನು ಹುಡುಕೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ರೀ. ನಾವು ಬೇಡ ಅಂತ ಅವಳೇ ಬಿಟ್ಟು ಹೋದಾಗ ನಾವ್ಯಾಕೆ ಅವ್ರ ಹಿಂದೆ ಹೋಗಬೇಕು? ಈಗಿನ್ನೂ ಅವರು ನನಗೆ ಸಿಕ್ಕಿಲ್ವಲ್ಲ, ಬಿಡು ಹೋಗಲಿ ಎಂದು ಮಾತನ್ನು ಅಲ್ಲಿಯೇ ಮುಗಿಸಿದರು ತಾತ. ಗೌರಮ್ಮನವರ ಕೋಪ ನೋಡಿ ವಿಷ್ಣು ತಾತ ಕೃಷ್ಣನನ್ನು ಬಿಟ್ಟಿರಲಾರದೆ ರಘುರಾಜರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದದ್ದು ನಿಜವೇ. ಆದರೆ ಗೌರಮ್ಮನವರಿಗೆ ಗೊತ್ತಿಲ್ಲದೆ ಏನೂ ಮಾಡಲು ಇಷ್ಟವಿಲ್ಲ ಅವರಿಗೆ. ಕೃಷ್ಣ ತನ್ನ ವೈದೇಹಿ ಅತ್ತೆಯ ಕುಟುಂಬವನ್ನು ಹುಡುಕಲೆಂದು ಊರು ಬಿಟ್ಟು ಊರಿಗೆ ಹೋಗಿದ್ದಾನೆಂದು ಮೊದಲು ಗೌರಮ್ಮರಿಗೆ ಗೊತ್ತಿರಲಿಲ್ಲವಾದರೂ ವಿಷ್ಣುರವರು ಸೂಕ್ಷ್ಮವಾಗಿ ಅವರಿಗೆ ತಿಳಿಸಿದ್ದರು ತುಂಬ ದಿನಗಳ ನಂತರ. ಆದರೆ ಕೃಷ್ಣನಿಗೆ ಗೊತ್ತಿರಲಿಲ್ಲ ಗೌರಮ್ಮನವರಿಗೆ ವಿಷಯ ಗೊತ್ತಾಗಿದೆ ಎಂದು. ಈ ಎರಡೂ ಹಿರಿಯ ಜೀವಕ್ಕೆ ಕೃಷ್ಣನ ಮದುವೆ ಕಾಣುವ ಆಸೆ. ಹಾಗಾಗಿ ಅವನ ಸುಂದರ ಜೀವನ ಕಾಣಲು ವಿಷ್ಣುರವರು ಅವನಿಗೆ ಗೊತ್ತಿಲ್ಲದೆ ಪತ್ತೇದಾರಿಯ ಕೆಲಸ ಶುರು ಮಾಡಿದ್ದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.